ಬಹು ನಿರೀಕ್ಷಿತ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣದ ರಿಸಲ್ಟ್ನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಹರಿಯಾಣದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಉಘೇ ಉಘೇ ಅಂತಿದ್ದಾರೆ ಜನರು. ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಂಗೆ ಕಾಣಿಸ್ತಾ ಇದೆ. ಪ್ರಮುಖವಾಗಿ ಹರಿಯಾಣದ ವಿಚಾರವನ್ನು ನಾವು ನೋಡೋದಾದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕೂಡ ಸಾಕಷ್ಟು ಗ್ಯಾರಂಟಿ ಯೋಜನೆಗಳನ್ನು ಅನೌನ್ಸ್ ಮಾಡಿತ್ತು. ಆದರೆ ಹರಿಯಾಣದಲ್ಲಿ ಕಾಂಗ್ರೆಸ್ನ ಈ ಗ್ಯಾರಂಟಿ ಯೋಜನೆಗಳಿಗೇನಿದ್ವೋ ಆ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಂಗೆ ಕಾಣಿಸ್ತಾ ಇದೆ. ಹರಿಯಾಣದಲ್ಲಿ ಕಾಂಗ್ರೆಸ್ ಭಾರಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಬಿಜೆಪಿಗೆ ಅಲ್ಲಿ ಹಿನ್ನಡೆ ಆಗ್ತಾ ಇದೆ. ಬಿಜೆಪಿ ಅಧಿಕಾರವನ್ನ 10 ವರ್ಷಗಳ ಕಾಲ ಅಲ್ಲಿ ಅನುಭವಿಸಿದ್ರು ಕೂಡ ಅಲ್ಲಿನ ಜನರ ವಿಶ್ವಾಸವನ್ನ ಪಡ್ಕೊಳ್ಳೋದ್ರಲ್ಲಿ ಸೋತಂಗೆ ಕಾಣಿಸ್ತಾ ಇದೆ. ಪ್ರಮುಖವಾಗಿ ಈ ಬಾರಿ ಹರಿಯಾಣದಲ್ಲಿ ಈ ಗ್ಯಾರಂಟಿಗಳು ಕೈ ಹಿಡಿಯುತ್ತೆ ಅನ್ನೋದನ್ನ ಸಮೀಕ್ಷೆಗಳು ಕೂಡ ಹೇಳಿದ್ರು. ಯಾಕಂದ್ರೆ ಹರಿಯಾಣಕ್ಕೆ ಕಾಂಗ್ರೆಸ್ 7 ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿತ್ತು. ಆ 7 ಗ್ಯಾರಂಟಿಗಳಲ್ಲಿ ಎಲ್ಲವೂ ಕೂಡ ಜನರಿಗೆ ರೀಚ್ ಆದಂಗೆ ಕಾಣಿಸ್ತಾ ಇದೆ. ಸೊ ಅಷ್ಟರ ಮಟ್ಟಿಗೆ ಹರಿಯಾಣದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಬಿಜೆಪಿಗೆ ತೀವ್ರ ರೀತಿಯಾದಂಥ ಮುಜುಗರ ಎದುರಾಗ್ತಾ ಇದೆ. ಹರಿಯಾಣದಲ್ಲಿ ಕಾಂಗ್ರೆಸ್ 67, ಬಿಜೆಪಿ 21, ಆಪ್ 1 ಈ ಥರ 1 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರೋದು. ನೋಡಿ, ಹರಿಯಾಣದಲ್ಲಿ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಮುನ್ನಡೆಯನ್ನ ನಾವು ನೋಡ್ತಾ ಇದ್ರೆ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಈಗಾಗಲೇ ಸಂಭ್ರಮಾಚರಣೆ ಮನೆ ಮಾಡಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಕಾಂಗ್ರೆಸ್ನ ವಕ್ತಾರರಾದಂಥ ನಟರಾಜ್ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ಸರ್ ಭಾರಿ ಖುಷಿಲಿದ್ದೀರಾ? ಖಂಡಿತವಾಗಿ. ಯಾಕಂದ್ರೆ ನೋಡಿ, 2024ರ ಲೋಕಸಭಾ ಚುನಾವಣೆ ನಂತರ ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಒಂದು ಅಲೆ ಎದ್ದಿದೆ. ಕಾಂಗ್ರೆಸ್ ಪರವಾಗಿ ಜನ ಒಂದು ಒಲವನ್ನ ತೋರ್ತಾ ಇದ್ದಾರೆ. ನಾವು ಪ್ರೀ ಒಪಿನಿಯನ್ ಪೋಲ್ ಆಗ್ಬೋದು, ಎಕ್ಸಿಟ್ ಪೋಲ್ ಆಗ್ಬೋದು, ಕಾಂಗ್ರೆಸ್ ಸರ್ಕಾರಗಳನ್ನ ಮಾಡ್ತದೆ. ಜಮ್ಮು ಕಾಶ್ಮೀರದಲ್ಲೂ ಕೂಡ ಮತ್ತೆ ಹರಿಯಾಣದಲ್ಲೂ ಅಂತ ಒಂದು ಒಪಿನಿಯನ್ ಮತ್ತೆ ಎಕ್ಸಿಟ್ ಪೋಲ್ ಬಂದಿತ್ತು. ನಮಗೂ ಕೂಡ ಬಹಳ ವಿಶ್ವಾಸ ಇತ್ತು. ಯಾಕಂದ್ರೆ ನಾವು ಸಂಘಟನೆಯನ್ನು ನಿರಂತರವಾಗಿ ಮಾಡ್ತಾ ಇದ್ವಿ. ನಾವು ರೈತರ ಪರವಾಗಿ ನಿಂತ್ಕೊಂಡ್ವಿ. ರೈತರು ಕಷ್ಟದಲ್ಲಿದ್ದಾಗ ರೈತರನ್ನ ಬಿಜೆಪಿ ಸರ್ಕಾರ ಪ್ರಾಣಿಗಳ ರೀತಿಯಲ್ಲಿ ನೋಡ್ತು. ಪ್ರಾಣಿಗಳ ರೀತಿಯಲ್ಲಿ ಅವ್ರನ್ನ ಟ್ರೀಟ್ ಮಾಡಿ ಅವ್ರ ಸುತ್ತಲೂ ಕಂದಕ ತೋಡ್ತು, ಅವ್ರ ಸುತ್ತಲೂ ತಂತಿ ಬೇಲಿ ಆಗ್ತು, ಅವ್ರಿಗೆ ಲಾಠಿ ಚಾರ್ಜ್ ಮಾಡ್ತು, ಅಶ್ರುವಾಯು ಆಗ್ತು, ನೀರು ಸಿಡಿಸ್ತು. ಹಂಗಿರ್ಬೇಕಾದ್ರೆ ನಾವು ಅವ್ರ ಪರವಾಗಿ ನಿಂತ್ಕೊಂಡ್ವಿ. ನಾವು ಅವ್ರಿಗೆ MSP ಕೊಡ್ತೀವಿ, ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿದೀವಿ. ರೈತರು ನಮ್ಮ ಪರವಾಗಿ ಬಂದಿದ್ದಾರೆ. ಯುವಕರಿಗೆ ಬಿಜೆಪಿ ಸರ್ಕಾರ ಇದ್ದಾಗ ಡ್ರಗ್ಸ್ ಇಂದ ಯುವಕರು ನರಳ್ತಾ ಇದ್ರು. ನಾವು ಡ್ರಗ್ಸ್ ಮುಕ್ತ ರಾಜ್ಯ ಮಾಡ್ತೀವಿ ಅಂತ ಭರವಸೆ ಕೊಟ್ವಿ. ಅವ್ರಿಗೆ ಉದ್ಯೋಗ ಸೃಷ್ಟಿಯಿಂದ ಭರವಸೆ ಕೊಟ್ವಿ. ಗ್ಯಾರಂಟಿ ಯೋಜನೆಗಳಲ್ಲಿ ಮಹಿಳೆಯರಿಗೆ 2,000 ರೂಪಾಯಿ ಅಕೌಂಟ್ ಕೊಡ್ತೀವಿ ಅಂತ ಹೇಳಿದೀವಿ. 500 ರೂಪಾಯಿ ಸಿಲಿಂಡರ್ ಮಾಡ್ತೀವಿ ಅಂತ ಹೇಳಿದೀವಿ. ಇದೆಲ್ಲ ಭರವಸೆ ಇಟ್ಕೊಂಡು ಮಹಿಳೆಯರು ನಮ್ಮ ಪರವಾಗಿ ಬಂದಿದ್ದಾರೆ, ಯುವಕರು ನಮ್ಮ ಪರವಾಗಿ ಬಂದಿದ್ದಾರೆ. ಸರ್ವ ಜನ, ಎಲ್ಲಾ ವಿಭಾಗಗಳ ಜನ ನಮ್ಮ ಪರವಾಗಿ ಬಂದು ಇವಾಗ ಒಂದು ಅಭೂತಪೂರ್ವವಾದ ಒಂದು ಅಮೋಘವಾದ ಒಂದು ಗೆಲುವು ಆಗ್ತಾ ಇದೆ. ಸಂತೋಷದ ವಿಷಯ. ಜಮ್ಮು ಕಾಶ್ಮೀರದಲ್ಲೂ ಅದೇ ರೀತಿಯ ಒಂದು ನ್ಯಾಷನಲ್ ಕಾನ್ಫರೆನ್ಸ್ ಮತ್ತೆ ಕಾಂಗ್ರೆಸ್ನ ಮೈತ್ರಿ ಒಂದು 50 ಸೀಟ್ಗಿಂತ ಅಧಿಕವಾಗಿ ಈಗ ಲೀಡ್ ತಗೊಂಡು ಅಲ್ಲೂ ಕೂಡ ನಾವು ಸರ್ಕಾರವನ್ನ ಕಡಾಖಂಡಿತವಾಗಿ ಮಾಡ್ತೀವಿ ಅಂತ ಒಂದು ಭರವಸೆ ಬಂದಿದೆ. ಇದಲ್ಲದೆ ಮುಂದೆ ಜಾರ್ಖಂಡ್ ಆಗ್ಲಿ, ಮಹಾರಾಷ್ಟ್ರ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಗೆಲುವನ್ನ ಸಾಧಿಸ್ತದೆ ಅಂತ ಒಂದು ಸೂಚನೆ ಬರ್ತಾ ಇದೆ. ಈಗ ಹರಿಯಾಣದಲ್ಲಿ ಚುನಾವಣೆ ಆದಾಗ, ಲೋಕಸಭಾ ಚುನಾವಣೆ ಆದಾಗ 5 ಕಾಂಗ್ರೆಸ್ ಬಂದಿತ್ತು. 2 ಸೀಟ್ಗಳಲ್ಲಿ ಕಡಿಮೆ ಅಂತದ ಸೋತಿದ್ವಿ ನಾವು. ಬಿಜೆಪಿ ಅಲ್ಲ, ಆ ಮಹಿಳಾ ಕ್ರೀಡಾಪಟುಗಳು ರಸ್ತೆಯಲ್ಲಿ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಮಹಿಳಾ ಲೈಂಗಿಕ ದೌರ್ಜನ್ಯ ಆಗಿರ್ತಕ್ಕಂಥ ಬಿಜೆಪಿ ಸಂಸದನ ರಕ್ಷಣೆ ಮಾಡಿದ್ರು ಹೊರತು ಆ ಮಹಿಳಾ ಕ್ರೀಡಾಪಟುಗಳ ಪರವಾಗಿ ಬರ್ಲಿಲ್ಲ. ಮಹಿಳೆಯರಿಗೆ ನೋವಾಗಿತ್ತು. ನಾವು ಅವ್ರ ಪರವಾಗಿ ನಿಂತಿದ್ವಿ, ಅವ್ರು ನಮ್ಮ ಪರವಾಗಿ ಬಂದಿದ್ದಾರೆ. ಈಗ ಅವ್ರು ನಮ್ಗೆ ಮತ ಹಾಕಿದ್ದಾರೆ, ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಕಾಂಗ್ರೆಸ್ಗೆ. ಯುವಕರಿಗೆ ಅಗ್ನಿವೀರ್ ಅಂತ ಅಲ್ಲರಿ, ಒಂದು ಹರಿಯಾಣದಲ್ಲಿ, ಎಸ್ಪೆಷಲಿ ಹರಿಯಾಣದಲ್ಲಿ ಪ್ರತಿಯೊಬ್ಬ ಒಂದೊಂದು ಒಬ್ಬೊಬ್ರು ಸೈನಿಕರು ದೇಶಕ್ಕೆ ಸೇರ್ತಾರೆ. ಅವ್ರ ಭದ್ರತೆ ಇಲ್ಲ. ಆ ತರ ಒಂದು ಪರಿಸ್ಥಿತಿಯನ್ನು ತಂದ್ಬಿಟ್ಟು ಸೊ ಒಂದು ಅಲ್ಲಿನ ಯುವಕರು ಕೂಡ ಕೊಟ್ಟಿದ್ದಾರೆ, ಅಲ್ಲಿನ ರೈತರು ಕೊಟ್ಟಿದ್ದಾರೆ. ಹಂಗಾಗಿ ನಾವು ಒಂದು ಕಡಾಖಂಡಿತವಾಗಿ ಈ ಒಂದು ಗೆಲುವನ್ನ ರೈತರಿಗೆ, ಯುವಕರಿಗೆ, ಈ ದೇಶಕ್ಕೆ ಸಮರ್ಪಿಸಬಹುದು. ಕೇಂದ್ರ ಸರ್ಕಾರ ಇವತ್ತು ICU ನಲ್ಲಿದೆ. TDP ಮತ್ತೆ JDU ಬೆಂಬಲದೊಂದಿಗೆ ಇವತ್ತು ICU ನಲ್ಲಿದೆ. ಇನ್ನು ಕೋಮಾಗಿ ಹೋಗುತ್ತೆ ಅದು. ಯಾಕಂದ್ರೆ ಈ ಕೇಂದ್ರ ಸರ್ಕಾರ ಒಂದು ಮೈತ್ರಿ ಇದೆಯಲ್ಲ, ಮೈತ್ರಿ ಧರ್ಮವನ್ನ ಮೋದಿ ಅವರಿಗೆ ಪಾಲಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಬೇಕಾದ್ರೆ
ಒಂದು ಯಾವ ಬೇಕಾದ್ರೂ ಬೀಳಬಹುದು ಆ ತರ ಪರಿಸ್ಥಿತಿ ಈಗ ಉದ್ಭವ ಆಗಿದೆ. ಫೈನ್. ನಟರಾಜ್ ಸರ್, ನಿಮಗೆ ಹರಿಯಾಣದಲ್ಲಿ ಓಕೆ ಫೈನ್, ಮೊದಲಿಂದಲೂ ನಿಮಗೆ ಗೊತ್ತಿತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಯಾಕಂದ್ರೆ ಸಮೀಕ್ಷೆಗಳು ಅದನ್ನ ಹೇಳಿದ್ವು. ಅದ್ರ ಜೊತೆಗೆ ಆಡಳಿತ ವಿರೋಧಿ ಅಲೆ ಇತ್ತು ಹರಿಯಾಣದಲ್ಲಿ, ಹಾಗಾಗಿ ಬಿಜೆಪಿಗೆ ಅದು ಹಿನ್ನಡೆ ಆಗಬಹುದೇನೋ ಅಂತ. ಬಟ್ ಜಮ್ಮು ಕಾಶ್ಮೀರದ ರಿಸಲ್ಟ್ ನೋಡ್ತಿದ್ರೆ ಸಮೀಕ್ಷೆಗಳು ಹೇಳಿದ್ದು ಅತಂತ್ರ ಆಗತ್ತೆ ಅಂತ, ಕಾಂಗ್ರೆಸ್ಗೆ ಅಲ್ಲೂ ಕೂಡ ಮುನ್ನಡೆ ಇದೆ. ಸೊ ಈ ಜಮ್ಮು ಕಾಶ್ಮೀರದ ರಿಸಲ್ಟ್ ನಿಮಗೆ ಆಶ್ಚರ್ಯ ಅನಿಸ್ತಾ ಇದೆಯಾ, ಅಥವಾ ಅಲ್ಲಿ ಏನ್ ಪ್ಲಸ್ ಪಾಯಿಂಟ್ ಆಯ್ತು, ಏನ್ ವರದಾನ ಆಯ್ತು ಅಂತ ಇಲ್ಲ, ಅನಿಸ್ತಾ? ಖಂಡಿತ ಇಲ್ಲ. ಇಲ್ಲ ನೋಡಿ, ಜಮ್ಮು ಕಾಶ್ಮೀರ ಯಾವತ್ತೂ ಕೂಡ ಈ ದೇಶದಲ್ಲಿ ಒಂದು 7ನೇ ಸ್ಥಾನ 8ನೇ ಸ್ಥಾನದಲ್ಲಿತ್ತು GDP ನಲ್ಲಿ. ಅಲ್ಲಿ ಯಾವುದೇ ಸೂಚ್ಯಂಕ ತಗೊಳ್ಳಿ, ನೀವು ಆರೋಗ್ಯ ತಗೊಳ್ಳಿ, ಉದ್ಯೋಗ ತಗೊಳ್ಳಿ, ಜನತೆ ಜೀವನ ಗುಣಮಟ್ಟ ತಗೊಳ್ಳಿ, ಎಲ್ಲಾ ಸೂಚ್ಯಂಕದಲ್ಲೂ ತುಂಬಾ ಚೆನ್ನಾಗಿತ್ತು ಜಮ್ಮು ಕಾಶ್ಮೀರ. ಆದ್ರೆ ಕಳೆದ 10 ವರ್ಷಗಳಲ್ಲಿ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಹೊರಗಿನವರು ಅಲ್ಲಿ ಹೋಗಿ ಜಮೀನುಗಳನ್ನ ಕೊಂಡ್ಕೊಂತಾವ್ರೆ, ಆದ್ರೆ ಅಲ್ಲಿ ಯಾವ ಉದ್ಯೋಗ ವಾಪಸ್ ಒಂದು ಬಂದಿಲ್ಲ. ಅಲ್ಲಿ ಏನು ಪ್ರವಾಸಕ್ಕೆ ಒತ್ತಿತ್ತು ಮುಂಚೆ, ಈ ಪ್ರವಾಸದ ಇಲ್ಲ ಈಗ. ಆಮೇಲೆ ಅಲ್ಲಿ ಏನ್ GST ಕಲೆಕ್ಷನ್ ಆಗ್ತಾ ಇತ್ತು ತುಂಬಾ ಕಡಿಮೆ ಬಿದ್ದೋಗಿದೆ. ಅಲ್ಲಿನ ಜನಜೀವನ ಅಸ್ತವ್ಯಸ್ತ ಆಗಿದೆ. ಇವತ್ತವರೆಗೂ ಕೂಡ ಕೇಂದ್ರ ಸರ್ಕಾರ ಯಾವುದೇ ಒಂದು ಯೋಜನೆಯನ್ನ ಅಲ್ಲಿ ಕೊಟ್ಟಿಲ್ಲ. ಅವರ ರಾಜ್ಯವನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿದ್ದೆ ದೊಡ್ಡ ಸಾಧನೆನಾ? ಆರ್ಟಿಕಲ್ 370 ಆಗಿತ್ತು, ಅದು ಯಾವತ್ತಾದ್ರೂ ತೆಗಿಬೇಕಾಗಿತ್ತು. ಆದ್ರೆ ಪ್ರಜಾಸತ್ತಾತ್ಮಕವಾಗಿ ತೆಗಿಬೇಕಾಗಿತ್ತು ಅಂತ ಒಂದಿತ್ತು ಅಷ್ಟೇ. 10 ವರ್ಷಗಳ ಚುನಾವಣೆ ಮಾಡಿದಂತ ಕೇಂದ್ರ ಸರ್ಕಾರ ಅಲ್ಲಿ ಜನರ ವಿಶ್ವಾಸವನ್ನ ಕಳ್ಕೊಂಡಿತ್ತು. ಕಾಂಗ್ರೆಸ್ ಮತ್ತೆ ಮೈತ್ರಿಕೂಟವೇ ಇಲ್ಲಿ ಒಂದು ಪರ್ಯಾಯ ಅಂತೇಳಿ ಅಲ್ಲಿ ಜನ ನಂಬಿದ್ದಾರೆ. ಹಂಗಾಗಿ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತೆ ಕಾಂಗ್ರೆಸ್ಗೆ ಅಧಿಕ ಮತವನ್ನ ಕೊಟ್ಟು ಇವಾಗ ಬಹುಮತ ಬರ್ತಾ ಇದೀವಿ. ಮೋರ್ ದನ್ 50 ಬರುತ್ತೆ. ನಮ್ಮ ಪ್ರಕಾರ 46 ಬಂದಿದ್ರೆ ಅದೇ ಬಹುಮತ. ನನ್ನ ಪ್ರಕಾರ 55, 60ವರೆಗೂ ಬಂದ್ರು ಬರ್ಬೋದು, 55 ದಾಟಬಹುದು. ಆ ರೀತಿಯ ಒಂದು ಸೂಚನೆಗಳು ಬರ್ತಾ ಇದೆ. ಇದು ಜನರ ಗೆಲುವು. ಅಲ್ಲಿ ನಮ್ಮ ಉದ್ದೇಶ ಏನಿದೆ, ಅವ್ರಿಗೆ ರಾಜ್ಯದ ಸ್ಥಾನಮಾನವನ್ನ ಮತ್ತೆ ಕೊಡಿಸ್ಬೇಕು, ಅಭಿವೃದ್ಧಿಯತ್ತ ಕೊಂಡ್ಕೊಂಡು ಹೋಗ್ಬೇಕು. ಮತ್ತೆ ಏನಂದ್ರೆ ಅಲ್ಲಿ ಶಾಂತಿ ಸುವ್ಯವಸ್ಥೆಗೆ ನಾವು ಆದ್ಯತೆಯನ್ನ ಕೊಡಬೇಕು. ಎಲ್ಲಾ ಜನರನ್ನ ಪಾಲ್ಗೊಳ್ಳುವಿಕೆ, ಎಲ್ಲರನ್ನ ಡೈಲಾಗ್ ಮುಖಾಂತರ ಸಂವಾದ, ಸಮಾಲೋಚನೆ, ಚರ್ಚೆಗಳ ಮುಖಾಂತರ ಎಲ್ಲರನ್ನು ವಿಶ್ವಾಸ ತಗೋಬೇಕು ಅನ್ನೋ ಒಂದು ಉದ್ದೇಶ ಕಾಂಗ್ರೆಸ್ಗಿದೆ. ಬಿಜೆಪಿ ಆತರ ಮಾಡೋದ್ರೊಳಗೆ ವಿಫಲ ಆಗಿತ್ತು. ಅಲ್ಲಿನ ಆದಾಯ ಬೀಳ್ತಾ ಇದೆ, ಜನಗಳಿಗೆ ಆದಾಯ ಕಡಿಮೆ ಆಗ್ತಾ ಇದೆ. ಅಂತ ಸಮಯದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳು, ಕಾಂಗ್ರೆಸ್ ಮೇಲೆ ನಂಬಿಕೆ ಇಟ್ಟು ಇವತ್ತು ಜನ ವೋಟ್ ಹಾಕ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಇದೇ ಬರ್ತಾ ಇದೆ. ಈಗ ಹರಿಯಾಣ ಆಗ್ಬಹುದು, ಜಮ್ಮು ಕಾಶ್ಮೀರ ಆಗ್ಬಹುದು, ಕಾಂಗ್ರೆಸ್ಗೆ ಇಡೀ ದೇಶದಲ್ಲಿ ಮತ್ತೊಮ್ಮೆ ಒಂದು ಅವಕಾಶ ಇದೆ, ಜನ ಪರ್ಯಾಯವನ್ನ ಬಯಸ್ತಾ ಇದ್ದಾರೆ ಅಂತ ಒಂದು ಸೂಚನೆಯನ್ನ ಕೊಡ್ತಾ ಇದೆ. ಇದು ಕೇವಲ ಯಾವಾಗ್ಲೂ ಜುಮ್ಲಾಗಳು ಹೇಳ್ಕೊಂಡು, ಸುಳ್ಳುಗಳನ್ನ ಹೇಳ್ಕೊಂಡು, ಧರ್ಮಾಧಾರಿತ ರಾಜಕೀಯ, ಕೋಮುವಾದ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅಭಿವೃದ್ಧಿ ರಾಜಕಾರಣನೇ ಮಾಡಬೇಕು ಅಂತ ಒಂದು ಸೂಚನೆಯನ್ನ ಬಿಜೆಪಿ ಸರ್ಕಾರಕ್ಕೆ ಈ ಚುನಾವಣೆ ಕೊಟ್ಟಿದೆ. ಇದು ನೋಡಿದ್ರೆ ನೈತಿಕ ಹೊಣೆ ಹೊರಬೇಕಾಗುತ್ತೆ ಮೋದಿ ಅವ್ರು. ನನ್ಗೆ ಗೊತ್ತಿಲ್ಲ, ಮೋದಿ ಅವರನ್ನ RSS ಮುಂದುವರಿಸ್ತಾರ, ಅವ್ರನ್ನ ಇಳಿಸ್ತಾರ ಅಂತ ಕೂಡ ಚರ್ಚೆಗಳು ಬರ್ತಾ ಇದೆ ಈಗ. ಯಾಕಂದ್ರೆ ವಿಶ್ವಾಸ ಕಳ್ಕೊತಾ ಇದ್ದಾರೆ, ಜನಗಳ ವಿಶ್ವಾಸ. ಯಾಕಂದ್ರೆ 56 ಇಂಚಿನ ಉಳ್ಳ ಮೋದಿ ಅವರಿಗೆ ಸೋಲು ಎಲ್ಲಿ? ಹಿಂದಿ ಹಾರ್ಟ್ಲ್ಯಾಂಡ್. ಯಾಕಂದ್ರೆ ಬಿಜೆಪಿಯನ್ನ ಹಿಂದಿ ಭಾಷಿಕ ಪ್ರದೇಶಗಳು, ಗೋವುಗಳು ಪೂಜೆ ಮಾಡೋ ಪ್ರದೇಶಗಳಿಗೆ ಬಹಳ ಪ್ರಾಮುಖ್ಯತೆ ಇದೆ ಅಂತ ಹೇಳ್ತಾ ಇದ್ರು. ಆದ್ರೆ ಹರಿಯಾಣದಲ್ಲಿ ಸೋಲಿದೆಯಲ್ಲ, ಹರಿಯಾಣದಲ್ಲಿ ಸೋಲು ಬಿಜೆಪಿಯ ನೇರ ಸೋಲಿದು. ಯಾಕಂದ್ರೆ ಇಂಥ ಬೃಹತ್ ಮೊತ್ತದ ಒಂದು ಬೆಂಬಲವನ್ನ ಕಾಂಗ್ರೆಸ್ಗೆ ಹರಿಯಾಣ ಜನತೆ ತೋರಿಸ್ತಾ ಇದ್ದಾರೆ. ಅದು ಇಡೀ ದೇಶದಲ್ಲಿ ಹಿಂದಿ ಜಾಗದಲ್ಲೇ ಅಷ್ಟು ಹೊಸದಾದ್ರೆ ನಾನ್ ಹಿಂದಿ ಬೆಲ್ಟ್ ಅಲ್ಲಿ ಈ ಸೌತ್ ಇಂಡಿಯಾದಲ್ಲಿ ಬಿಜೆಪಿಗೆ ಅವಕಾಶಗಳು ಇಲ್ಲದಂಗೆ ಆಗ್ತದೆ. ಅದು ಆತರ ನಾರ್ತ್ ಈಸ್ಟ್ ಅಲ್ಲಿ ಆಗಬಹುದು, ಅಥವಾ ಜಮ್ಮು ಕಾಶ್ಮೀರ ಆಗಬಹುದು, ಪಂಜಾಬ್ ಅಲ್ಲಿ ಹೆಂಗಿದ್ರು ಇಲ್ವೇ ಇಲ್ಲ. ದೆಹಲಿನಲ್ಲಿ ಮುಂದಿನ ಚುನಾವಣೆ ದೆಹಲಿನಲ್ಲಿ ಬರುತ್ತೆ, ಛತ್ತೀಸ್ಗಢ ಬರುತ್ತೆ, ಮಹಾರಾಷ್ಟ್ರ ಬರುತ್ತೆ. ಅಲ್ಲೂ ಕೂಡ ಬಿಜೆಪಿಗೆ ಸೋಲಾಗುತ್ತೆ ಅನ್ನೋ ಒಂದು ಮುನ್ಸೂಚನೆ ಈ ಚುನಾವಣೆಯಿಂದ ಗೊತ್ತಾಗ್ತಾ ಇದೆ. ಸರ್, ಒಂದು ರಾಹುಲ್ ಗಾಂಧಿಯರ ನಾಯಕತ್ವ ಅಂದ್ರೆ ಈಗ ಲೋಕಸಭಾ ಚುನಾವಣೆ ಆದ ನಂತರ ವಿರೋಧ ಪಕ್ಷದ ನಾಯಕನಾಗಿದ್ದಾರೆ. ಸೊ ಅದಾದ ನಂತರ ಈ ಹರಿಯಾಣದಲ್ಲಿ ಮುನ್ನಡೆಯನ್ನ ನಾವು ನೋಡ್ತಾ ಇದ್ರೆ, ಅಥವಾ ಕಾಶ್ಮೀರದಲ್ಲಿನ ನಾವು ಕಾಂಗ್ರೆಸ್ನ ಪಾತ್ರವನ್ನ ನಾವು ನೋಡ್ತಾ ಇದ್ರೆ, ರಾಹುಲ್ ಗಾಂಧಿ ಅವರ ವರ್ಚಸ್ಸು ಕೂಡ ಹೆಚ್ಚಾಗ್ತಾ ಇದೆಯಾ? ರಾಹುಲ್ ಗಾಂಧಿ ಅವರ ವರ್ಚಸ್ಸು ಕೂಡ ಜಾಸ್ತಿ ಆಗ್ತಿದೆ. ದಿನದಿಂದ ದಿನಕ್ಕೆ ಮೋದಿ ಅವರ ಫೇಸ್ ವ್ಯಾಲ್ಯೂ ಕಡಿಮೆ ಆಗ್ತಿದೆ. ಯಾಕಂದ್ರೆ ನಾವು 2014-19 ಹರಿಯಾಣದ ರಿಸಲ್ಟ್ಗೂ ಈಗ ಮುನ್ನಡೆಯನ್ನ ನಾವು ನೋಡ್ತಾ ಇರೋದಕ್ಕೂ ಬಹಳ ಜಗಜಾಂತರ ವ್ಯತ್ಯಾಸ ಇದೆ. ಸೊ ಅಲ್ಲಿಗೆ ನಿಮ್ಮ ನಾಯಕರ ವರ್ಚಸ್ ಹೆಚ್ಚಾದ ಈಗ ಖಂಡಿತ ರಾಹುಲ್ ಗಾಂಧಿಯವರ ಮಾತನ್ನ ಜನ ಇವಾಗ ಕೇಳ್ತಾ ಇದ್ದಾರೆ, ಆಲಿಸ್ತಾ ಇದ್ದಾರೆ, ಅದ್ರ ರೀತಿ ನಡ್ಕೊಂತಾ ಇದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಯಾವತ್ತು ಇಂಟಿಗ್ರಿಟಿ ಇಟ್ಕೊಂಡಿಂತದ್ದು, ದ ಮೋಸ್ಟ್ ಆನೆಸ್ಟ್ ಅಂಡ್ ಸಿನ್ಸಿಯರ್ ಅಂಡ್ ಇಂಟಿಗ್ರಿಟಿ ಇರ್ತಕ್ಕಂತಹ ರಾಜಕಾರಣ ಯಾವ ತರ ದೇಶದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇದ್ರೆ ಅದು ರಾಹುಲ್ ಗಾಂಧಿ ಅವರು ಎಲ್ಲಾ ವಿಷಯಗಳು. ಈಗ 3 ರೈತ ಕರಾಳ ಕಾಯ್ದೆಗಳು ತಗೊಂಡ್ ಬಂದ್ರು ಬಿಜೆಪಿ ಅವರು. ರಾಹುಲ್ ಗಾಂಧಿ ಅವರು ರೈತರ ಪರವಾಗಿ ನಿಂತರು ಆ ಸಮಯದಲ್ಲಿ. ಅದನ್ನ ಹೋರಾಟವನ್ನ ಸಮಯದಲ್ಲಿ ಬಿಜೆಪಿಯವರು
ಬಂತು, ಮೋದಿ ಅವರು ಅದನ್ನ ವಾಪಸ್ ತಗೊಳ್ಬೇಕಾಗಿ ಬಂತು. NRC ಸಮಯದಲ್ಲೂ ಕೂಡ ಆ CAA NRC ಕಾಯ್ದೆಗಳನ್ನ ತರಬಾರದು ಅಂತ ಹೇಳಿ ನಾವು ಹೋರಾಟವನ್ನ ಮಾಡಿದ್ವಿ. ಜನಪರವಾಗಿ ಅವತ್ತು ರಾಹುಲ್ ಗಾಂಧಿ ಅವರು ನಿಂತ್ಕೊಂಡ್ರು, ಇಡೀ ಕಾಂಗ್ರೆಸ್ ಪಕ್ಷ ನಿಂತ್ಕೊಂತು. ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಈ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ, ಮಣಿಪುರಿಂದ ಮುಂಬೈವರೆಗೆ ಅವ್ರ ಭಾರತ್ ಜೋಡೋ ಯಾತ್ರೆ ಇಡೀ ದೇಶ ಜನತೆಯನ್ನ ಎಲ್ಲರನ್ನೂ ಪಾಲ್ಗೊಳ್ಳುವಿಕೆ, ಎಲ್ಲರನ್ನೂ ಒಂದಾಗಿ ಮಾಡಿಸುವಂತ ಒಂದು ಯಾತ್ರೆ ಆ ಜನರಲ್ಲಿ ವಿಶ್ವಾಸವನ್ನ ಮೂಡಿಸಿದೆ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ. ಹಾಗಾಗಿ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಿ ನಾವು ಕಾಂಗ್ರೆಸ್ 100 ಸೀಟ್ಗಳನ್ನ ಗೆದ್ದು, ಈಗ ಲೋಕಸಭಾ ಚುನಾವಣೆಯಲ್ಲಿ 100 ಸೀಟ್ ಗೆದ್ವಿ. ಈಗ ಎಲ್ಲಾ ರಾಜ್ಯಗಳಲ್ಲಿ ಚುನಾವಣೆಗಳನ್ನು, ಕರ್ನಾಟಕ ಚುನಾವಣೆ ನೀವು ನೋಡಿದ್ರಿ, ಕರ್ನಾಟಕ ಚುನಾವಣೆ ನಂತರ ಈಗ ಹಿಮಾಚಲ ಪ್ರದೇಶದಲ್ಲಿ ನೋಡಿದಿರಿ, ಈಗ ಹರಿಯಾಣ, ಈಗ ಜಮ್ಮು ಕಾಶ್ಮೀರ. ಇದೇ ಮುಂದುವರೆದ್ರೆ ಬಿಜೆಪಿ ಬಹಳ ಅಧೋಗತಿಗೆ ಹೋಗುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ. ಮೋದಿಯವರ ವರ್ಚಸ್ಸು ಕಳಚಿದೆ. ಯಾಕಂದ್ರೆ ಈ ಟೊಳ್ಳು, ಈ ನೀರಿನ ಮೇಲೆ ಗುಳ್ಳೆ ತರ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲಿ ಸತ್ಯ, ಎಲ್ಲಿ ಧರ್ಮ, ಎಲ್ಲಿ ಜನಪರ ನೀತಿಗಳು ಇರ್ತವೋ ಅಲ್ಲಿಗೆ ಮಾತ್ರ ಜಯ ಆಗತ್ತೆ. ರಾಹುಲ್ ಗಾಂಧಿ ಅವರು ಯಾವಾಗ್ಲೂ ಕೂಡ ಜನಪರವಾಗಿ, ರೈತ ಪರವಾಗಿ, ಮಹಿಳೆ ಪರವಾಗಿ, ಯುವಕರ ಪರವಾಗಿ ಧ್ವನಿಯನ್ನ ಎತ್ತಿದ್ರು. ಅದಕ್ಕೆ ಇವತ್ತು ಬೆಂಬಲ ಸಿಗ್ತಾ ಇದೆ ಅಂತ. ಅಗ್ನಿ ವಿರುದ್ಧ ಬಂದಾಗ ರಾಹುಲ್ ಗಾಂಧಿ ಅವರು ನಾವು ಅಧಿಕಾರಕ್ಕೆ ಬಂದ್ರೆ ನಾವು ಇದನ್ನ ಸ್ಕ್ರಾಪ್ ಮಾಡ್ತೀವಿ ಅಂತ ಹೇಳಿದ್ರು. ಜನಗಣತಿಯನ್ನ ಮಾಡ್ತೀವಿ ಅಂತ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ನಾವು ಹೇಳಿದೀವಿ. ಜನಗಣತಿಯ ಈಗ ಅಗತ್ಯ ಇದೆ, ಎಲ್ಲರಿಗೂ ಸಮಾನತೆ ಬರ್ಬೇಕು, ಎಲ್ಲರಿಗೂ ಸಮಪಾಲು ಸಮಬಾಳು ಬರ್ಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರ ಚಿಂತನೆ ಇದೆ. ಹಾಗಾಗಿ ಇಡೀ ದೇಶದಲ್ಲಿ ಒಂದು ವಾತಾವರಣ ಕೂಡ ಸೃಷ್ಟಿಯಾಗಿದೆ, ಜಾತಿ ಜನಗಣತಿ ಆಗಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ಯುವಕರು, ಹೊಸ ವೋಟರ್ಸ್ ಕಾಂಗ್ರೆಸ್ ಪರವಾಗಿ ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ನಾಯಕತ್ವ, ಅವರ ವ್ಯಕ್ತಿತ್ವ, ಅವರ ವರ್ಚಸ್ಸು ಇಮ್ಮಡಿಯಾಗಿದೆ ಅಂತ ಈ ಚುನಾವಣೆಯ ರಿಸಲ್ಟ್ ಹೇಳ್ತದೆ. ನಟರಾಜ್ ಸರ್, ಇನ್ನು ರಿಸಲ್ಟ್ ಅಧಿಕೃತವಾಗಿ ಅನೌನ್ಸ್ ಮಾಡಬೇಕು, ಬಟ್ ಮುನ್ನಡೆ ಅಂತ ನಾವು ನೋಡಿದಾಗ ಹರಿಯಾಣದಲ್ಲಿ ಓಕೆ ಫೈನ್, ಕಾಂಗ್ರೆಸ್ ಏನೋ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಗೆದ್ರೆ ಕಾಂಗ್ರೆಸ್ಸಿಗೆ ಮತ್ತೊಂದು ಸ್ವಲ್ಪ ತಲೆಬಿಸಿ ಇದೆ, ಕಾರಣ ಅಲ್ಲಿ ಗುಂಪುಗಾರಿಕೆ ಇದೆ. CM ಸ್ಥಾನದ ಇತ್ಯರ್ಥವೇ ಒಂದು ದೊಡ್ಡ ತಲೆನೋವು ಆಗ್ಬೋದು, ದೊಡ್ಡ ತಲೆಬಿಸಿ ಆಗ್ಬಹುದು ಅನ್ನೋದು ಚರ್ಚೆಯಲ್ಲಿದೆ. ಈಗ ಬಿಜೆಪಿಯವರು 9 ವರ್ಷ ಇರ್ತಕ್ಕಂತಹ ಕಟ್ಟರ್ ಅವ್ರನ್ನ ಯಾಕೆ ರಾಜೀನಾಮೆ ಕೊಡ್ಸಿದ್ರು, ಯಾಕೆ ಸೈನಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು? ಅಲ್ಲಿನ ಗುಂಪುಗಾರಿಕೆ ದೊಡ್ಡದು. ನಾವು ಚುನಾವಣೆಗೆ ಮುಂಚೆ ಸರ್ಕಾರ ಬರುತ್ತೆ ಅಂತಂದಾಗ, ಈಗ ನಮ್ಮಲ್ಲಿ ಹೂಡಾ ಅವರಾಗ್ಲಿ, ದೀಪೇಂದ್ರ ಸಿಂಗ್ ಹೂಡಾ ಅವರಾಗ್ಲಿ, ಅಥವಾ ಅಲ್ಲಿ ಕುಮಾರಿ ಶೈಲಜಾ ಅವರಾಗ್ಲಿ, ಅಥವಾ ರಣದೀಪ್ ಸಿಂಗ್ ಸುರ್ಜೇವಾಲಾ ನಮ್ಮ ಕರ್ನಾಟಕದ ಉಸ್ತುವಾರಿ ಆಗ್ಲಿ, ಅಲ್ಲಿ ಯಾರು ಬೇಕಾದ್ರೂ ಆಕಾಂಕ್ಷಿಗಳು ಇರಬಹುದು, ಅವರಲ್ಲಿ ದೊಡ್ಡ ವಿಷಯ ಇಲ್ಲ. ಆದ್ರೆ ಚುನಾವಣೆ ಅಂತ ಬಂದಾಗ ಕಾಂಗ್ರೆಸ್ ನಲ್ಲೆಲ್ಲ ಒಟ್ಟಾಗಿ ದುಡಿತಾರೆ. ಅದನ್ನ ತೀರ್ಮಾನ ಶಾಸಕ ಪಕ್ಷ ಮತ್ತೆ ಹೈಕಮಾಂಡ್ ಇದೆ, ಅವ್ರು ತೀರ್ಮಾನ ಮಾಡ್ತಾರೆ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರ ನಾಯಕತ್ವ, ಯಾರ ಪರವಾಗಿ ಓಟ್ ಹಾಕಿದ್ದಾರೆ, ಯಾರು ಮುಖ್ಯಮಂತ್ರಿ ಆಗಬೇಕು ತೀರ್ಮಾನ ಮಾಡ್ತಾರೆ. ಸಣ್ಣ ಪುಟ್ಟ ವಿಷಯಗಳು ದೊಡ್ಡ ಮಟ್ಟದಲ್ಲಿ ಆಗೋಕೆ ಅವಕಾಶ ಇಲ್ಲ. ಈವನ್ ಜಮ್ಮು ಕಾಶ್ಮೀರದಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಮತ್ತೆ ನ್ಯಾಷನಲ್ ಕಾನ್ಫರೆನ್ಸ್ ನೇರವಾಗಿ ಹೇಳಿತ್ತು, ಅಕಸ್ಮಾತ್ ನಮಗೆ ಶಾರ್ಟೇಜ್ ಆದ್ರೆ, ಬಹುಮತಕ್ಕೆ ಶಾರ್ಟೇಜ್ ಆದ್ರೆ ಇವನ್ PDP ಬೆಂಬಲ ಕೂಡ ತಗೊಂತೀವಿ, ನಾವು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಆಸೆ ಏನಿಲ್ಲ ಅಂತ ಹೇಳಿ ಫಾರೂಕ್ ಅಬ್ದುಲ್ಲಾ ಅವರು ಹೇಳಿದ್ರು. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಕೇವಲ ಅಧಿಕಾರ ಪಡಬೇಕು, ನಾನೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಉದ್ದೇಶ ಅಲ್ಲ. ಇಲ್ಲಿ ಪ್ರಜಾಪ್ರಭುತ್ವವನ್ನ ಮರುಸ್ಥಾಪನೆ ಮಾಡ್ಬೇಕು, ಈ ವ್ಯವಸ್ಥೆಗಳನ್ನ ಮರುಸ್ಥಾಪನೆ ಮಾಡ್ಬೇಕು, ಸಂವಿಧಾನಬದ್ಧವಾಗಿ ಆಳ್ವಿಕೆ ಆಗ್ಬೇಕು. ಕಳೆದ 10 ವರ್ಷಗಳಲ್ಲಿ ಸಂವಿಧಾನಬದ್ಧ ಆಳ್ವಿಕೆ ಎಲ್ಲೂ ಆಗಿಲ್ಲ. ಎಲ್ಲಾ ಕಡೆ ರಾಜ್ಯಪಾಲರನ್ನ ದುರುಪಯೋಗ ಮಾಡ್ಕೊಳ್ತಾ ಇರೋದು, ಎಲ್ಲಾ ಕಡೆ ಆಪರೇಷನ್ ಕಮಲ ಮಾಡಿ ಸರ್ಕಾರವನ್ನು ಉಳಿಸ್ತಾ ಇರ್ತಕ್ಕಂಥದ್ದು. ಇವತ್ತು ಕೂಡ ನೀವು ಜಮ್ಮು ಕಾಶ್ಮೀರದಲ್ಲಿ ನೋಡಬಹುದು, ಲೆಫ್ಟಿನೆಂಟ್ ಜನರಲ್ ಎಲ್ಜಿವ್ರು ಏನ್ ಮಾಡ್ತಾ ಇದ್ದಾರೆ, 5 ಜನ ಶಾಸಕರನ್ನ ಅವ್ರಿಗೆ ನಾಮಿನೇಟ್ ಮಾಡೋ ಒಂದು ಅಧಿಕಾರ ಇದೆ ಅಂತ ಹೇಳಿ ಅದನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ ನಾಮಿನೇಟ್ ಮಾಡ್ಲಿಕ್ಕೆ. ಆಲ್ರೆಡಿ ಸರ್ಕಾರವೇ ಇಲ್ಲದೆ, ವಿಧಾನಸಭೆಯೇ ಇಲ್ಲದೆ, ವಿಧಾನಸಭೆಯ ಸದಸ್ಯರನ್ನ ಹೆಂಗೆ ನೀವು ನಾಮಿನೇಟ್ ಮಾಡ್ತೀರಿ? ಆ ರೀತಿಯ ಸಂವಿಧಾನ ವಿರೋಧಿ ಕೆಲಸವನ್ನ ಬಿಜೆಪಿ ಯಾವಾಗ್ಲೂ ಮಾಡಿಸೋ ಪ್ರಯತ್ನ ಮಾಡುತ್ತೆ. ಆದ್ರೆ ಈಗ 5 ಜನ ಅವರು ಅಪಾಯಿಂಟ್ ಮಾಡಿದ್ರು ಕೂಡ ನಾವು ಬಹುಮತ ಇರ್ತೀವಿ. ಅಕಸ್ಮಾತ್ ಅವ್ರು 5 ಜನ ಅಪಾಯಿಂಟ್ ಮಾಡಿದ್ರೆ ಜಮ್ಮು ಕಾಶ್ಮೀರದಲ್ಲಿ ನಾವು ಅದು ಕೋರ್ಟ್ಗೆ ಹೋಗ್ತೀವಿ. ಯಾಕಂದ್ರೆ ಒಂದು ಸರ್ಕಾರ ರಚನೆ ಆಗದ ಹೊರತು, ಒಂದು ವಿಧಾನಸಭೆ ಇರದ ಹೊರತು ಅವರು ಆತರ ಶಾಸಕರನ್ನ ನಾಮಿನೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಂಗಾಗಿ ನಾವು 55ಕ್ಕೂ ಮೀರಿ ನಾವು ಬಹುಮತವನ್ನ ಅಲ್ಲಿ ಪಡ್ಕೊಂತೀವಿ. PDPನು ಬಂದ್ರೆ ಅದು ಒಂದು 5 ಜನ ಇದ್ರೆ ನಾವು 60ಕ್ಕೂ ದಾಟ್ತೀವಿ. ಸೊ ಹಂಗಾಗಿ ಅಲ್ಲಿ ಸರ್ಕಾರ ಸುಭದ್ರವಾಗಿರುತ್ತೆ. ಹರಿಯಾಣದಲ್ಲೂ ಕೂಡ ಸುಭದ್ರವಾಗಿರುತ್ತೆ. ಬಿಜೆಪಿಯ ಆ ಯೋಚನೆ ಇತ್ತಲ್ಲ, ನಾವು ಆಪರೇಷನ್ ಕಮಲ ಮಾಡಿ ಆದ್ರೂ ನಾವು ಸರ್ಕಾರಗಳನ್ನ ಬೀಳಿಸ್ತೀವಿ, ನಾವು ಆಪರೇಷನ್ ಕಮಲ ಮಾಡಿ ನಾವು ಸರ್ಕಾರಗಳನ್ನ ರಚನೆ ಮಾಡ್ತೀವಿ. ಕರ್ನಾಟಕದಲ್ಲಿ ಮಾಡಿದ್ರು 2019ರಲ್ಲಿ, ಮಹಾರಾಷ್ಟ್ರದಲ್ಲಿ ಮಾಡಿದ್ರು, ಅದನ್ನ ಎಲ್ಲಾ ಕಡೆ ಮಾಡ್ತೀವಿ, ಗೋವಾದಲ್ಲಿ ಮಾಡಿದ್ರು, ಅದೆಲ್ಲಾ ಕಡೆ ಮಾಡ್ತೀವಿ ಅನ್ನೋದನ್ನ ಈಗ ಸಾಧ್ಯ ಆಗದ ಮಾತಾಗಿದೆ. ಯಾಕಂದ್ರೆ ನಮ್ಗೆ ಬಹುಮತಗಳು ಬರ್ತಾ ಇರ್ತಕ್ಕಂಥದ್ದು ಕ್ಲಿಯರ್ ಮೆಜಾರಿಟಿ. ಎಲ್ಲೋ ಬಾರ್ಡರ್ ನಿಂತ್ಕೋದ್ರೆ ಆತರ ಇಲ್ಲ. ಕರ್ನಾಟಕದಲ್ಲಿ 136 ಹೆಂಗ್ ಬಂತು, ಈಗ ಹರಿಯಾಣದಲ್ಲಿ 65-70 ದಾಟಬಹುದು, ಜಮ್ಮು ಕಾಶ್ಮೀರದಲ್ಲಿ 60. ಸೊ ಹಂಗಾಗಿ ಎಲ್ಲೂ ಹತ್ರದಲ್ಲಿ ಆಪರೇಷನ್ ಕಮಲ ಮಾಡ್ಲಿಕ್ಕೆ ಅಥವಾ ಈ ಸಂವಿಧಾನ ವಿರೋಧಿ ನಡೆ ಮಾಡ್ಲಿಕ್ಕೆ ಬಿಜೆಪಿಗೆ ಅವಕಾಶವನ್ನ ಜನ ಕೊಡ್ತಾ ಇಲ್ಲ. ಈಗ
ಸಂಪೂರ್ಣವಾದ ಸುಭದ್ರ ಸರ್ಕಾರ ಇರಬೇಕು, ದೊಡ್ಡ ಬಹುಮತದ ಸರ್ಕಾರ ಇರಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಎಲ್ಲಾ ಕಡೆ ದೊಡ್ಡ ಬಹುಮತದ ಸರ್ಕಾರವನ್ನ ಜನ ಆಯ್ಕೆ ಮಾಡ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಪರವಾಗಿರೋದು ಸಂತೋಷದ ವಿಷಯ. ಸರ್, ಈ ಹರಿಯಾಣದ ರಿಸಲ್ಟ್ನ ನಾವು ನೋಡೋದಾದ್ರೆ, ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂದಾಗ ಮಹಾರಾಷ್ಟ್ರದ ರಾಜಕೀಯದ ಮೇಲೂ ಕೂಡ ಇದು ಸಿಕ್ಕಾಪಟ್ಟೆ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಕಾಂಗ್ರೆಸ್ಗೆ ಅಲ್ಲೂ ಪ್ಲಸ್ ಪಾಯಿಂಟ್ ಆಗುತ್ತೆ, BJPಗೆ ಅಲ್ಲಿ ತಲೆನೋವಾಗುತ್ತೆ, ಯಾಕಂದರೆ ಶಿವಸೇನೆ ಜೊತೆಗೆ ಬೇರೆ ಸಮಸ್ಯೆ ಆಗುತ್ತೆ. ಸೊ ಮುಂದಿನ ರಾಜಕೀಯ ಬೆಳವಣಿಗೆಗಳು ನಿಮಗೆ ಹೇಗೆ ಪೂರಕ ಆಗ್ಬೋದು, ಕಾಂಗ್ರೆಸ್ನವ್ರಿಗೆ ಹೇಗೆ ಪೂರಕ ಆಗಬಹುದು ಅಂತ? ನೋಡಿ, ಆಲ್ರೆಡಿ ನಮಗೆ ಕೆಲವು ಆಂತರಿಕ ಸಮೀಕ್ಷೆ ಮತ್ತೆ ಕೆಲವು ಒಪಿನಿಯನ್ ಪೋಲ್ಗಳು ಅಲ್ಲಿ ಕಾಂಗ್ರೆಸ್ ಮೈತ್ರಿಗೆ ಸಂಪೂರ್ಣ ಬಹುಮತ ಬರುತ್ತೆ ಅಂತ ಒಂದು ಮಾಹಿತಿ ಕೊಡ್ತಾ ಇದ್ದಾವೆ. ಅಲ್ಲಿ ನಮ್ಗೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಒಂದು ಒಳ್ಳೆಯ ಸೀಟ್ಗಳು ಬಂದಿದ್ರಿಂದ ನಮ್ಗೆ ಅಲ್ಲಿ ಒಂದು ಅವಕಾಶ ಇದೆ. ಬಿಜೆಪಿ ಯಾವಾಗ ಶಿವಸೇನೆಯನ್ನ ಒಡೆದು ತಾವು ಸರ್ಕಾರವನ್ನ ರಚನೆ ಮಾಡಿದ್ರು, ತದನಂತರ ಸಂಪೂರ್ಣ ಬಹುಮತ ಇದ್ರೂ ಕೂಡ ನ್ಯಾಷನಲ್ ಎನ್ಸಿಪಿಯನ್ನು ಕೂಡ ಒಡೆದು ಅಲ್ಲಿನ ಶಾಸಕರು ತಗೊಂಡು ತಮ್ಗೆ ಅಗತ್ಯ ಇಲ್ಲದಿದ್ರು ಕೂಡ ಯಾವ ಪಕ್ಷವನ್ನ ನ್ಯಾಚುರಲ್ ಕರಪ್ಟ್ ಪಾರ್ಟಿ ಅಂತ ಮೋದಿ ಅವರು ಕರಿತಾ ಇದ್ರು, ಆ ಪಕ್ಷವನ್ನ ಒಡೆದು ಶರದ್ ಪವಾರ್ ಅವರು ಮತ್ತೆ ಅಜಿತ್ ದಾದಾ ಪವಾರ್ ಅವ್ರನ್ನ ಬೇರೆ ಮಾಡಿ ಅವ್ರನ್ನ ಪಕ್ಷಕ್ಕೆ ತಗೊಂಡು ತಿರ್ಗಾ ಸರ್ಕಾರವನ್ನ ದೊಡ್ಡದು ಮಾಡ್ಕೊಂಡ್ರು. ಸೊ ಅಗತ್ಯ ಇಲ್ಲ ಕೆಲಸವನ್ನ ಕೂಡ ಆಪರೇಷನ್ ಕಮಲ ಮಾಡಿದ್ರು. ಸೊ ಇದು ಜನಗಳಿಗೆ ಬೇಸರ ತರಿಸಿದೆ. ಯಾರ ಮೇಲೆ ಇಡಿ ಕೇಸ್ಗಳಿದ್ದು, ಅಜಿತ್ ದಾದಾ ಪವಾರ್ ಮತ್ತೆ ಅವ್ರ 4 ಜನ ಸಹೋದ್ಯೋಗಿಗಳ ಮೇಲೆ 4 ಜನದ ಮೇಲೆ ಇಡಿ ಕೇಸ್ಗಳಿದ್ದು, ಯಾವಾಗ ಇವರು ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಂಡು ಅವ್ರನ್ನ ಮಂತ್ರಿಗಳನ್ನ ಮಾಡಿದ್ರು, ಸೊ ಇಡಿ ಕೇಸ್ಗಳ ಸ್ಟಾಪ್ ಆಗೋಯ್ತು. ಜನ ಇದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ನ್ಯಾಚುರಲ್ ಕರಪ್ಟ್ ಪಾರ್ಟಿ ಅಂತ ಒಂದು ಅಂದದನ್ನ ನೀವು ಈಗ ನೀವು ಒಳಗಡೆ ತಗೊಂಡಿದ್ದೀರಿ. ಸೊ ಇದು ತುಂಬಾ ಅಸಂವಿಧಾನಿಕ. ಶಿವಸೇನೆ ಹೊಡೆದ್ರಿ, NCP ಹೊಡೆದ್ರಿ, ಇನ್ನೇನ್ ಕೆಲಸ ಮಾಡ್ಲಿ ಸರ್ ಇದೆ? ಬರೀ ಆಪರೇಷನ್ ಕಮಲ ಮಾಡಿ ನಿಮ್ ಸರ್ಕಾರ ಮಾಡೋದೇನಾ ನಿಮ್ ಕೆಲಸ ಅಂತ ಹೇಳಿ ಜನ ಬಿಜೆಪಿ ವಿರುದ್ಧವಾಗಿ ಒಂದು ಮನಸ್ಥಿತಿಯನ್ನ ಬಂದಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಮಹಾರಾಷ್ಟ್ರದಲ್ಲಿ ಕೂಡ ನಾವು ಒಂದು ಒಳ್ಳೆಯ ಸರ್ಕಾರವನ್ನ ರಚನೆ ಮಾಡ್ಲಿಕ್ಕೆ ನಾವು ಆಲ್ರೆಡಿ ಕಾರ್ಯಸೂಚಿಗಳನ್ನ ಮಾಡಿದ್ದೀವಿ. ಕಾಂಗ್ರೆಸ್ ಪಕ್ಷ, AICC, ರಾಹುಲ್ ಗಾಂಧಿ, ಮಾನ್ಯ ಖರ್ಗೆ ಅವರು ಆಲ್ರೆಡಿ ಕಾರ್ಯಸೂಚಿಗಳನ್ನ ಮಾಡಿದ್ದಾರೆ, ಅಲ್ಲಿ ತಂಡಗಳನ್ನ ಹಾಕಿದ್ದಾರೆ. ನಾವು ಸರ್ವೆಗಳನ್ನ ಮಾಡ್ತಾ ಇದೀವಿ ಆಂತರಿಕವಾಗಿ. ಅಲ್ಲೂ ಕೂಡ ಸಂಪೂರ್ಣ ಬಹುಮತದಲ್ಲಿ ನಾವು ಮೈತ್ರಿ ಬರುತ್ತೆ. ಆ ಮೈತ್ರಿ ಶರದ್ ಪವಾರ್, ಉದ್ಧವ್ ಠಾಕ್ರೆ ಹಾಗೂ ನಮ್ಮ ಕಾಂಗ್ರೆಸ್, ಸೊ 3 ಮೈತ್ರಿಯನ್ನ ಮಾಡ್ಕೊಂಡು ಮಹಾಗಠಬಂಧನ್ ಮಾಡ್ಕೊಂಡು ನಾವು ಅಲ್ಲಿ ಸರ್ಕಾರ ಚುನಾವಣೆಗೆ ಹೋಗ್ತೀವಿ. ಸಂಪೂರ್ಣ ಬಹುಮತ ಬರುತ್ತೆ. ಇವನ್ ಛತ್ತೀಸ್ಗಢದಲ್ಲಿ ಬರುತ್ತೆ. ದೆಹಲಿನಲ್ಲೂ ಕೂಡ ಬಿಜೆಪಿಗೆ ಶೂನ್ಯ ಆಗಬಹುದು. ಆಮ್ ಆದ್ಮಿ ಪಾರ್ಟಿ ಮತ್ತೆ ಕಾಂಗ್ರೆಸ್ಗೆ ಈ ಸಲ ನೇರ ಹಣಾಹಣಿ ಇರುತ್ತೆ. ಅಲ್ಲಿ ಮುಂದಿನ ಚುನಾವಣೆಯಲ್ಲಿ ಏನಾಗ್ಬೋದು ಫಲಿತಾಂಶ ನೋಡ್ಬೋದು. ಆದರೆ ಇಡೀ ದೇಶದಲ್ಲಿ ಬಿಜೆಪಿ ತನ್ನ ಅಸ್ತಿತ್ವವನ್ನ ಕಳ್ಕೊತಾ ಇದೆ. ತಮ್ಮ ಬಂದಿರತಕ್ಕಂಥ ಬೆಂಬಲ ಕಡಿಮೆ ಆಗ್ತಾ ಇದೆ ಅನ್ನೋದು ಕಾಣಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ನಟರಾಜ್ ಸರ್, ತಮ್ಮೆಲ್ಲ ಮಾಹಿತಿಗಾಗಿ ಮತ್ತು ವಿಶ್ಲೇಷಣೆಗಾಗಿ ಥ್ಯಾಂಕ್ ಯು.